Hi, hello everyone. In our previous video, I have shown you how to prepare a contract account in case of a completed contract. In this video, let us see how to prepare contract account if the contract is semi-finished or incomplete. Let's take a numerical question here. The following expenditure was incurred on a contract of 12 lakh rupees. This is the contract price for the year ending 31st December 2015. That means the total contract price fixed was 12 lakhs rupees, and the expenditures incurred on this contract is given like materials 2 lakh 40,000 rupees, which is spent on the contract, that has to be debited to the contract account, and wages 3,28,000 rupees, that is also an expenditure, comes on the debit side of the contract account. Then you have plant 40,000 used exclusively for this purpose only, hence plant value is also written on the debit side of the contract account, and as well as the overheads which is spent on the contract 17,200 also should be debited on the contract account. Going further, cash received on account of the contract up to 31st December 2015 was 4,80,000 rupees. This is the amount of cash received. Cash received means contractor will receive money from contractee for undertaking this contract. ಈ ಕಾಂಟ್ರಾಕ್ಟ್ ಕೆಲಸವನ್ನು ಮಾಡಿಕೊಡೋದಕ್ಕೆ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟಿ ಹಣ ಕೊಡ್ತಾನೆ. ಟೋಟಲ್ ಆಗಿ ಕೊಡಬೇಕಾಗಿದ್ದು ಬಂದು 12 ಲ್ಯಾಕ್ಸ್ ರುಪೀಸ್. ಅಂದರೆ ಎಂಟೈರ್ ಕಾಂಟ್ರಾಕ್ಟನ್ನು ಕಂಪ್ಲೀಟ್ ಮಾಡಿಬಿಟ್ರೆ, ಫಿನಿಷ್ ಮಾಡಿಬಿಟ್ರೆ ಕೊಡಬೇಕಾಗಿರೋದು 12 ಲ್ಯಾಕ್ಸ್ ರುಪೀಸ್. ಬಟ್ 2015 ಡಿಸೆಂಬರ್ 31st ಅಷ್ಟೊತ್ತಿಗೆ ಕಾಂಟ್ರಾಕ್ಟ್ ಇನ್ನೂ ಕಂಪ್ಲೀಟಾಗಿ ಮುಗಿದಿಲ್ಲ. ಬಟ್ some portion of the total amount has been given to the contractor. ಸೊ ಕಾಂಟ್ರಾಕ್ಟ್ ಇನ್ನೂ ಮುಗಿದಿಲ್ಲ, ಕೆಲಸ ಇನ್ನೂ ಪೆಂಡಿಂಗ್ ಇದೆ. ಒಟ್ಟು ಟೋಟಲ್ ಕೊಡಬೇಕಾಗಿದ್ದು ಬಂದು 12 ಲ್ಯಾಕ್ಸ್ ರುಪೀಸ್. ಬಟ್ ಡಿಸೆಂಬರ್ 2015 ಅಷ್ಟೊತ್ತಿಗೆ 4,80,000 rupees ಕೊಟ್ಟಿದ್ದಾನೆ. ಆ್ಯಂಡ್ ಬೀಯಿಂಗ್ 80% ಆಫ್ ದಿ ವರ್ಕ್ ಸರ್ಟಿಫೈಡ್. ಸೊ ಈ 4,80,000 rupees ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾನೆ ಅಂತಂದರೆ, ವರ್ಕ್ ಸರ್ಟಿಫೈಡಲ್ಲಿ 80%. ಬೀಯಿಂಗ್ 80% ಆಫ್ ದಿ ವರ್ಕ್ ಸರ್ಟಿಫೈಡ್, ದಟ್ ಮೀನ್ಸ್ ಕ್ಯಾಶ್ ರಿಸೀವ್ಡ್ ಈಸ್ 80% ಆಫ್ ವರ್ಕ್ ಸರ್ಟಿಫೈಡ್. ಕ್ಯಾಶ್ ರಿಸೀವ್ಡ್ ಈಸ್ 80% ಆಫ್ ವರ್ಕ್ ಸರ್ಟಿಫೈಡ್. ಅಲ್ಲಿಗೆ ವರ್ಕ್ ಸರ್ಟಿಫೈಡ್ ಎಷ್ಟಿರಬೇಕು? ದಟ್ ಶುಡ್ ಬಿ 100%. ಹೇಗೆ ಗೊತ್ತಾಗುತ್ತೆ ನಮಗೆ? ವರ್ಕ್ ಸರ್ಟಿಫೈಡಲ್ಲಿ ಕ್ಯಾಶ್ ರಿಸೀವ್ಡ್ 80% ಇದೆ ಅಂತ ಹೇಳಿದ್ದಾನೆ. ಸೊ ವೆನ್ ಸಮಥಿಂಗ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಪರ್ಸಂಟೇಜ್, ಟೋಟಲ್ ಶುಡ್ ಬಿ ಆಲ್ವೇಸ್ 100% ಓನ್ಲಿ. ಸೊ ವರ್ಕ್ ಸರ್ಟಿಫೈಡ್ನಲ್ಲಿ 4,80,000 ಬೀಯಿಂಗ್ 80% ಅಂತಂದಾಗ ವರ್ಕ್ ಸರ್ಟಿಫೈಡ್ ಶುಡ್ ಬಿ ಆಲ್ವೇಸ್ 100%. Let us try to understand it in a very clear manner. 4,80,000 rupees ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾನೆ. ಅದು ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾನೆ ಅಂತಂದರೆ, ವರ್ಕ್ ಸರ್ಟಿಫೈಡ್ನಲ್ಲಿ 80% ಇದೆ. ಸೊ 4,80,000 ಈಸ್ 80%. ಸೊ ವರ್ಕ್ ಸರ್ಟಿಫೈಡ್ ಇನ್ನೂ ಜಾಸ್ತಿನೇ ಇರುತ್ತೆ. ಆ್ಯಂಡ್ ದ ಲಾಜಿಕ್ ಈಸ್ ಆಲ್ವೇಸ್ ವರ್ಕ್ ಸರ್ಟಿಫೈಡ್ ವಿಲ್ ಬಿ ಹೈಯರ್ ದೆನ್ ದ ಕ್ಯಾಶ್ ರಿಸೀವ್ಡ್. ಯಾಕೆ? ನಾನು ನಿಮಗೆ ಥಿಯರಿಟಿಕಲ್ ಪಾರ್ಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ, ಒಬ್ಬ ಆರ್ಕಿಟೆಕ್ಟು ಎಷ್ಟು ವರ್ಕು ಕಂಪ್ಲೀಟ್ ಆಗಿದೆ ಅಂತ ಕೊಟ್ಟಿರ್ತಾನೋ ಅಷ್ಟು ಅಮೌಂಟನ್ನು ಕಾಂಟ್ರಾಕ್ಟಿ ಪೇ ಮಾಡೋದಿಲ್ಲ. ಒಂದು ಸ್ವಲ್ಪ ಅಮೌಂಟನ್ನು ಮಾರ್ಜಿನ್ ಅಮೌಂಟ್ ಅಂತ ಹೇಳಿ ಅಥವಾ ರಿಟೆನ್ಷನ್ ಅಮೌಂಟ್ ಅಂತ ಹೇಳಿ ಅವನ ಬಳಿಯೇ ಇಟ್ಕೊಳ್ತಾನೆ. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಏನಾಗಿದೆ, ವರ್ಕ್ ಸರ್ಟಿಫೈಡ್ 100%, ಅದರಲ್ಲಿ 80% ಮಾತ್ರ ಇವನು ಕೊಟ್ಟಿದ್ದಾನೆ. ಉಳಿದಿರೋ 20% ಮಾರ್ಜಿನ್ ಅಮೌಂಟ್ ಅಂತ ಹೇಳಿ ಕಾಂಟ್ರಾಕ್ಟಿ ಬಳಿಯೇ ಇಟ್ಕೊಂಡಿದ್ದಾನೆ. ನಾವು ಈಗ ವರ್ಕ್ ಸರ್ಟಿಫೈಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ.
ಸೊ 4,80,000 ರುಪೀಸು 80% ಆದರೆ ದಟ್ ಮೀನ್ಸ್ ಡಿವೈಡ್ ಇಟ್ ಬೈ 80 ಇಂಟು 100. ಸೊ ವರ್ಕ್ ಸರ್ಟಿಫೈಡ್ 100% ಆಗಬೇಕು. ದಟ್ ಮೀನ್ಸ್ divide 4,80,000 by 80 into 100. That means you should get 6 lakhs. That 6 lakhs should be the work certified. So ಅರ್ಥ ಮಾಡ್ಕೊಳ್ಳಿ, ಕಾಂಟ್ರಾಕ್ಟರಿಗೆ ಕಾಂಟ್ರಾಕ್ಟಿ 31st ಡಿಸೆಂಬರ್ 2015 ಅಷ್ಟೊತ್ತಿಗೆ 4,80,000 ರುಪೀಸನ್ನು ಕೊಟ್ಟಿದ್ದಾನೆ. ಟೋಟಲ್ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಟೋಟಲ್ ವರ್ಕ್ ಕಂಪ್ಲೀಟ್ ಆದರೆ ಅವ್ನು 12 lakhs ಕೊಡಬೇಕು. ಈಗ ಒಂದು ಸ್ವಲ್ಪ ವರ್ಕ್ ಕಂಪ್ಲೀಟ್ ಆಗಿದೆ ಅಷ್ಟೇ. ಸೊ 4,80,000 ಕೊಟ್ಟಿದ್ದಾನೆ. ಹೌ ಹಿ ಹ್ಯಾಸ್ ಫಿಕ್ಸ್ಡ್ ದಟ್ 4,80,000 ಮೀನ್ಸ್ ದಿಸ್ ಈಸ್ 80% ಆಫ್ ವರ್ಕ್ ಸರ್ಟಿಫೈಡ್. ಬಟ್ ವರ್ಕ್ ಸರ್ಟಿಫೈಡ್ ಈಸ್ ನಾಟ್ ಗಿವನ್ ಇನ್ ದ ಕ್ವಶನ್. ದೇರ್ ಫೋರ್ ಬೇಸ್ಡ್ ಆನ್ ಕ್ಯಾಶ್ ರಿಸೀವ್ಡ್ 4,80,000 80% ಆದರೆ 100% ಎಷ್ಟಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ 6 lakhs as the amount of work certified in this case. Now proceed with the next item given. The value of materials in hand was 20,000. It means at the end of the year 2015 December 31st ಅಷ್ಟೊತ್ತಿಗೆ ಔಟ್ ಆಫ್ ದಿ ಟೋಟಲ್ ಅಮೌಂಟ್ ಆಫ್ ಮೆಟೀರಿಯಲ್ಸ್ ಇಶ್ಯೂಡ್, ನೋಡಿ ಬಿಗಿನಿಂಗಲ್ಲಿ 2,40,000 ರುಪೀಸ್ ವರ್ತ್ ಆಫ್ ಮೆಟೀರಿಯಲ್ಸನ್ನು ಈ ಕಾಂಟ್ರಾಕ್ಟ್ಗೆ ಇಶ್ಯೂ ಮಾಡಿದ್ದಾರೆ. ಅಷ್ಟು ಮೆಟೀರಿಯಲ್ಸನ್ನು ಬಳಸ್ಕೊಂಡ್ಬಿಟ್ಟಿದ್ದಾರಾ, ಮುಗಿಸಿದಾರ ಅಂತಂದರೆ ನೋ. ಸಮ್ ಅಮೌಂಟ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಲೈಯಿಂಗ್ ಇನ್ ದ ಕಾಂಟ್ರಾಕ್ಟ್. ಸೊ 20,000 ಆಫ್ ಮೆಟೀರಿಯಲ್ಸ್ ಏನಾಗಿದೆ, ಬಳಕೆ ಆಗದಿರ, ಯೂಸ್ ಆಗದಿರ ಹಾಗೆ ಮೆಟೀರಿಯಲ್ಸು ಸೈಟ್ ಹತ್ರ ಇದೆ ಅಂತಂದರೆ ಇದು ಕ್ಲೋಸಿಂಗ್ ಬ್ಯಾಲೆನ್ಸು. ಇದನ್ನು ನಾವು ಕ್ರೆಡಿಟ್ ಮಾಡಬೇಕಾಗತ್ತೆ. ವ್ಯಾಲ್ಯೂ ಆಫ್ ಅನ್ಯೂಸ್ಡ್ ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ದಟ್ ಶುಡ್ ಬಿ ಕ್ರೆಡಿಟೆಡ್ ಟು ದಿ ಕಾಂಟ್ರಾಕ್ಟ್ ಅಕೌಂಟ್. ದೆನ್ ದ ಪ್ಲ್ಯಾಂಟ್ ಹ್ಯಾಡ್ ಅಂಡರ್ಗಾನ್ 20% ಡಿಪ್ರಿಸಿಯೇಷನ್. ಸೊ ಇಲ್ಲಿ ನೋಡಿ ಪ್ಲ್ಯಾಂಟ್ 40,000 ರುಪೀಸ್ ವರ್ತು ಯೂಸ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ 20% ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾಗತ್ತೆ. Now let us proceed to the solution part for this. Preparation of contract account. So draw the lines as per the ledger account. So you'll have particulars amount on both debit and credit sides. Now as I have already told you from the question, you should take materials, wages, plant, overheads. All these 4 items should come on the ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಸೊ ಅದಷ್ಟನ್ನು ಕೂಡ ತಗೊಂಡಿದ್ದೀವಿ. ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಮೆಟೀರಿಯಲ್ಸು, ವರ್ಷದ ಕೊನೆಯಲ್ಲಿ ಬಳಕೆಯಾಗದಿರೋ ಅನ್ಯೂಸ್ಡ್ ಮೆಟೀರಿಯಲ್ಸು ಏನು ನಮ್ಮ ಹತ್ರ ಇದೆಯೋ ಸೈಟಲ್ಲಿ ಅದನ್ನು ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಅಂತ ಹೇಳಿದ್ದೀವಿ. ದಟ್ ಈಸ್ ಟೇಕನ್ 20,000. ಆ್ಯಂಡ್ ಪ್ಲ್ಯಾಂಟ್ ಆನ್ ದ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್, ಟೋಟಲ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ವಿ ಹ್ಯಾವ್ ಟೇಕನ್ 40,000 rupees. ನಾವು ಕರಸ್ಪಾಂಡಿಂಗ್ ಎಂಟ್ರಿ ಬೈ ಪ್ಲ್ಯಾಂಟ್ ಇನ್ ಹ್ಯಾಂಡ್, ಇದು ಎಂಡಿಂಗ್ಗೆ, ಇಯರ್ ಎಂಡಿಂಗ್ಗೆ ಟೋಟಲ್ 40,000 ರುಪೀಸು. ಅದರಲ್ಲಿ 20% ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾನೆ. ಸೊ 40,000ಅಲ್ಲಿ 20% ಡಿಪ್ರಿಸಿಯೇಷನ್ ಲೆಸ್ ಮಾಡಿ 20% ಆಫ್ 40,000 ಶುಡ್ ಕಮ್ ಟು 8,000. ದೇರ್ ಫೋರ್ 40,000 ಮೈನಸ್ 8,000 ಪ್ಲ್ಯಾಂಟ್ ವ್ಯಾಲ್ಯೂ 32,000. Plant value, always remember, plant value is entered twice in the contract account. Once in the debit side, this will be the opening balance of plant. ಇಯರ್ ಬಿಗಿನಿಂಗಲ್ಲಿ ವರ್ಕ್ ಶುರುವಾಗೋ ಟೈಮಲ್ಲಿ ಒಟ್ಟು ಟೋಟಲ್ ಪ್ಲ್ಯಾಂಟ್ ಎಷ್ಟನ್ನು ಈ ಕಾಂಟ್ರಾಕ್ಟ್ ಸೈಟ್ಗೆ ಕಳಿಸಿದ್ದಾರೆ ಅನ್ನೋದನ್ನು ಬರಿತೀವಿ. ದಟ್ ಈಸ್ ಟೋಟಲ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಈಸ್ 40,000 ಇನ್ ದಿಸ್ ಕೇಸ್. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಇಯರ್, ಟೋಟಲ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಮೈನಸ್ ಡಿಪ್ರಿಸಿಯೇಷನ್. ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ತಗೋಬೇಕಾದ್ರೆ ಓಪನಿಂಗ್ ವ್ಯಾಲ್ಯೂ ಮೈನಸ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಪರ್ಸಂಟೇಜ್ ವಿಲ್ ಬಿ ಗಿವನ್ ಇನ್ ದ ಕ್ವಶನ್ ಇಟ್ ಸೆಲ್ಫ್. In this case it is 20%, therefore 40,000. ಅದರಲ್ಲಿ minus 20%, 8,000 ಲೆಸ್ ಮಾಡಿದಾಗ 32,000 taken on the credit side of the contract account. Other than this, most importantly you should be entering on credit side of contract account is work in progress. Work in progress will consist of two components. Work in progress consists of two components. One is work certified, the other one is work uncertified. ಸರ್ಟಿಫೈ ಆಗಿರುವಂತಹ ಕೆಲಸ ಅಥವಾ ಕೆಲಸ ಕಂಪ್ಲೀಟ್ ಆಗಿದ್ದರೂ ಸರ್ಟಿಫಿಕೇಟ್ ಕೊಡದೇ ಇರುವಂತಹ ಇನ್ನೊಂದು ವರ್ಕ್ ಅನ್ಸರ್ಟಿಫೈಡ್.
In the theoretical part we have learnt ಕಾಂಟ್ರಾಕ್ಟಿನ ಕೆಲಸ ಮುಗಿದ ಮೇಲೆ ಕಾಂಟ್ರಾಕ್ಟರಿಗೆ ದುಡ್ಡು ಕೊಡುವಂತಹ ಸಂದರ್ಭದಲ್ಲಿ ಒಬ್ಬ ಆರ್ಕಿಟೆಕ್ಟ್ ಅಥವಾ ಸರ್ವೇಯರ್ ಅಥವಾ ಇಂಜಿನಿಯರ್ ಅನ್ನೋನು ಏನು ಮಾಡ್ತಾನೆ, ಆಗಿರುವಂತಹ ಕೆಲಸವನ್ನು ವ್ಯಾಲ್ಯೂ ಮಾಡ್ತಾನೆ, ಸರ್ಟಿಫೈ ಮಾಡ್ತಾನೆ. ಸೊ ಎಲ್ಲ ಕೆಲಸವನ್ನು ಸರ್ಟಿಫೈ ಮಾಡದೇ ಹೋಗ್ಬೋದು, ಕೆಲವು ಕೆಲಸವನ್ನು ಆಗಿದ್ದರೂ ಕೂಡ ಅವನು ಸರ್ಟಿಫೈ ಮಾಡದಿರ ಬಿಡ್ತಾನೆ. ಅದನ್ನು ಅನ್ಸರ್ಟಿಫೈಡ್ ವರ್ಕ್ ಅಂತ ಹೇಳ್ತೀವಿ. ಸರ್ಟಿಫೈ ಆಗಿಲ್ಲ ಬಟ್ ವರ್ಕ್ ಕಂಪ್ಲೀಟ್ ಆಗಿದೆ. ದೇರ್ ಫೋರ್ ವರ್ಕ್ ಇನ್ ಪ್ರೋಗ್ರೆಸ್ ಇಸ್ ನಥಿಂಗ್ ಬಟ್ ದ ಟೋಟಲ್ ವ್ಯಾಲ್ಯೂ ಆಫ್ ದ ವರ್ಕ್ ಡನ್ ಅಪ್ ಟು ಎ ಡೇಟ್. I'll repeat again. Work in progress is nothing but the total value of work done, whether certified or not. Therefore, simply how to understand, work in progress consists of both work completed as well as work certified as well as work uncertified. And in this case, work certified ನಮಗೆ ಕೊಟ್ಟಿದ್ದಾರೆ, ದಟ್ ಈಸ್ ಕ್ಯಾಶ್ ರಿಸೀವ್ಡ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 6 lakhs. So work certified 6 lakhs, but work uncertified amount in this problem it is not given. Therefore you need not worry. ಅಂದರೆ ಅನ್ಸರ್ಟಿಫೈಡ್ ವರ್ಕ್ ಯಾವುದು ಇಲ್ಲ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ you should be taking, otherwise there is no need to worry about that. Hence we have taken all the items. Now let's proceed to the balancing part. Looks like you have more amount on the credit side, so total it 6,52,000. Bring the same amount on this side also, 6,52,000. Now if you balancing figure, you will get 26,800, that is profit, but that is not actual profit. Why it is not actual profit? Because the contract is not yet finished, it is not yet completed, it is incomplete. Therefore ಬಂದಿರೋ ಎಲ್ಲ ಪ್ರಾಫಿಟನ್ನು ನಾವು ಪ್ರಾಫಿಟ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ. ಹೆನ್ಸ್ ಇಟ್ ಈಸ್ ಓನ್ಲಿ ನೇಮ್ ಸೇಕ್ ಪ್ರಾಫಿಟ್. ಸೊ ವಿ ಶುಡ್ ಕಾಲ್ ಇಟ್ ಆ್ಯಸ್ ನೋಷನಲ್ ಪ್ರಾಫಿಟ್. ಪ್ರಾಫಿಟ್ ಬಂದಿದೆ ಬಟ್ ಕಾಂಟ್ರಾಕ್ಟ್ ಇನ್ನೂ ಪೆಂಡಿಂಗ್ ಇರೋದರಿಂದ ಅದನ್ನು ನಾವು ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ದೇರ್ ಫೋರ್ ವಿ ಗಿವ್ ಎ ನೇಮ್ ನೋಷನಲ್ ಪ್ರಾಫಿಟ್. ನಾವು ಬ್ರಿಂಗ್ ದಟ್ ನೋಷನಲ್ ಪ್ರಾಫಿಟ್ ಟು ದಿ ಕ್ರೆಡಿಟ್ ಸೈಡ್. ಅಗೇನ್ ಬ್ರಾಟ್ ಡೌನ್ ನೋಷನಲ್ ಪ್ರಾಫಿಟ್ ಸೇಮ್ 26,800. ಔಟ್ ಆಫ್ ದಿಸ್ ನೋಷನಲ್ ಪ್ರಾಫಿಟ್, ಬಂದಿರುವಂತಹ ನೋಷನಲ್ ಪ್ರಾಫಿಟ್ನಲ್ಲಿ ಒಂದು ಸ್ವಲ್ಪ ಪೋರ್ಷನನ್ನು ನಾವು ಆ್ಯಕ್ಚುಯಲ್ ಪ್ರಾಫಿಟ್ ಅಂತ ಹೇಳಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಉಳಿದಿರೋ ಪ್ರಾಫಿಟನ್ನು ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಂತ ಹೇಳಿ ಹಾಗೆ ನೆಕ್ಸ್ಟ್ ಇಯರ್ಗೆ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಎಷ್ಟು ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಡಿಪೆಂಡ್ಸ್ ಅಪಾನ್ ವೇರಿಯಸ್ ಸಿಚುವೇಶನ್ಸ್. ದಟ್ ಈಸ್ ದ ಸ್ಟೇಜ್ ಆಫ್ ಕಂಪ್ಲೀಷನ್ ಆಫ್ ದ ಕಾಂಟ್ರಾಕ್ಟ್, ವಿಚ್ ವಿ ಹ್ಯಾವ್ ಅಗೈನ್ ಸ್ಟಡಿಡ್ ಇನ್ ಅವರ್ ಥಿಯರಿಟಿಕಲ್ ಪಾರ್ಟ್. ನೋಷನಲ್ ಪ್ರಾಫಿಟ್ಟಿಂದ ಎಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ದ ಪರ್ಸಂಟೇಜ್ ಆಫ್ ದ ಕಾಂಟ್ರಾಕ್ಟ್ ಕಂಪ್ಲೀಟೆಡ್. Because we have various conditions where if the contract completed is less than 25%, we are not going to take any profit. If the contract completed is above 25% but below 50%, we will take 1/3 of the profit. So 50% ಗಿಂತ ಜಾಸ್ತಿ ವರ್ಕ್ ಕಂಪ್ಲೀಟ್ ಆಗಿದ್ರೆ ನಾವು 2/3 ಆಫ್ ದ ನೋಷನಲ್ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಇನ್ ದಿಸ್ ಕೇಸ್ ಲೆಟ್ ಅಸ್ see the total value of the contract is 12 lakh and ವರ್ಕ್ ಕಂಪ್ಲೀಟೆಡ್ ಬಂದು ನೀವು ನೋಡಿದ್ರೆ ವರ್ಕ್ ಸರ್ಟಿಫೈ ಆಗಿರೋದು ಎಷ್ಟು 6 lakhs. ಅಂದರೆ 6 lakhs 12 lakhs ಕಾಂಟ್ರಾಕ್ಟಲ್ಲಿ 6 lakhs ವರ್ಕ್ ಕಂಪ್ಲೀಟ್ ಆಗಿದೆ ಅಂತಂದರೆ 50% ಆಗೋಗಿದೆ. ಸೊ ವೆನ್ 50% ಆಫ್ ವರ್ಕ್ ಈಸ್ ಕಂಪ್ಲೀಟೆಡ್, ಯು ಹ್ಯಾವ್ ಟು ಟ್ರಾನ್ಸ್ಫರ್ 2/3 ಆಫ್ ದಿ ನೋಷನಲ್ ಪ್ರಾಫಿಟ್. ಸೊ ದ ಫಾರ್ಮುಲಾ ವಿ ಹ್ಯಾವ್ ಈಸ್ ನೋಷನಲ್ ಪ್ರಾಫಿಟ್ ಇಂಟು 2/3, that is 2/3 into cash received by work certified. Cash received by work certified. That is the problem you should be using. Notional profit into 2/3 into cash received by work certified. So in this case, notional profit you have 26,800 into 2/3 into cash received by work certified. That means 4,80,000 divided by 6 lakhs. Cash received is 4,80,000
given in the question itself. Work certified ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ, that is 6 lakhs. So 26,800 into 2 by 3 into 4,80,000 by 6 lakhs. ಸರ್ ಇಲ್ಲೇನು ಸರ್ 80% ಅಂತ ಕೊಟ್ಟಿದ್ದಾರೆ. ಎಸ್, 4,80,000 by 6 lakhs will become 80% ಓನ್ಲಿ. ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ, ಕ್ಯಾನ್ಸಲ್ ದಿಸ್ 4 zeros, ಸೊ 48 by 60 will be 80% ಓನ್ಲಿ. ದೇರ್ ಫೋರ್ ದೇ ಹ್ಯಾವ್ ಟೇಕನ್ 80% ಅಂತ ತಗೋಬೋದು, ಅಥವಾ ಯು ಕ್ಯಾನ್ ಗೋ ವಿತ್ ದಿಸ್ ಫಾರ್ಮುಲಾ. Notional profit into 2 by 3 into cash received by work certified. So that should be 26,800 into 2 by 3 into 4,80,000 divided by 6 lakhs. So if you calculate, you will get 14,293. So to profit and loss account anta heli adanna profit ge transfer madಕೊಳ್ಳಿ. Now total the account 26,800 on both sides. The remaining balance ಇದೆಯಲ್ಲ, this reserve is balancing figure. ಅದನ್ನು ರಿಸರ್ವ್ ಅಂತ ಹೇಳಿ, ಆ್ಯಕ್ಚುಲಿ ಇಟ್ ಶುಡ್ ಬಿ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಂತ ಹೇಳಿ ಹಾಗೆ ಮೇಂಟೈನ್ ಮಾಡ್ತೀವಿ. ದಟ್ ವಿಲ್ ಬಿ ಟೇಕನ್ ಟು ದ ನೆಕ್ಸ್ಟ್ ಇಯರ್. ನಾವು ದಟ್ಸ್ ಹೌ ವಿ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಇನ್ ದ ಕೇಸ್ ಆಫ್ ಇನ್ಕಂಪ್ಲೀಟೆಡ್ ಕಾಂಟ್ರಾಕ್ಟ್ಸ್. ದಿಸ್ ಇಸ್ ಅ ಸಿಂಪಲ್ ಪ್ರಾಬ್ಲಮ್. ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಸಾಲ್ವ್ ಅ similar type of problem with many more items.